ಭೂಮಿಗಿಳಿಯಲೆಂದು ಛಲ ದೊಡ್ಡ ಜಗಾದೆ ಕವೀರ ಭಗೀರಥನು ಇವನು. ನಮಸ್ಕಾರ, ನ್ಯೂಸ್ ಅಲರ್ಟ್ನ ವಿಶೇಷ ವರದಿಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದೆಷ್ಟೋ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಅದೆಷ್ಟೋ ಯೋಜನೆಗಳು ಜನರ ಕೈಗೆ ತಲುಪುವಷ್ಟರಲ್ಲಿ ಮರೀಚಿಕೆ ಆಗಿದೆ. ಅದೇ ರೀತಿಯಾಗಿ ಬಡವರಿಗೆ ಅಂತಾನೆ ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಬಡವರ ಬಂಧು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಒಂದು ಯೋಜನೆಯನ್ನ ರೂಪಿಸಿದ್ದಾರೆ. ಈ ಒಂದು ಯೋಜನೆ ಇದೀಗ ಅದೆಷ್ಟೋ ಬಡ ಜನರ ಕುಟುಂಬಗಳಿಗೆ ಆಸರೆಯಾಗಿದೆ. ಬಡ ಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನ ವಿತರಿಸುವ ಮೂಲಕ ಕಾರ್ಮಿಕರಿಗೆ ಸರ್ಕಾರ ಅನುವನ್ನ ಮಾಡಿಕೊಟ್ಟಿದೆ. ಇದನ್ನ ಜನರಿಗೆ ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ವಿನೂತನ ಪ್ರಯತ್ನಕ್ಕೆ ನ್ಯೂಸ್ ಅಲರ್ಟ್ ಕೂಡ ಕೈ ಹಾಕಿರುವಂತದ್ದು. ಹಾಗಿದ್ರೆ ಏನಿದು ಸ್ಮಾರ್ಟ್ ಕಾರ್ಡ್, ಏನಿದರ ವಿಶೇಷತೆ, ಇದರಿಂದ ಏನೆಲ್ಲ ಪ್ರಯೋಜನಗಳಾಗತ್ತೆ, ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ಒಂದು ಸ್ಟೋರಿಯಲ್ಲಿ ಕೊಡ್ತೀನಿ. ಇದೇ ಈ ಹೊತ್ತಿನ ವಿಶೇಷ, ಕಾರ್ಮಿಕರ ಕಲ್ಯಾಣ. ಭೂಮಿಗಿಳಿಯಲೆಂದು ಛಲ ದೊಡ್ಡ ಜಗಾದೆ ಕವೀರ ಭಗೀರಥನು ಇವನು. ಕಾರ್ಮಿಕರ ಕಲ್ಯಾಣಕ್ಕಾಗಿ ಸ್ಮಾರ್ಟ್ ಕಾರ್ಡ್ ಯೋಜನೆ ಜಾರಿಗೆ ತಂದ ಸಚಿವ ಸಂತೋಷ್ ಲಾಡ್. ಕರ್ನಾಟಕ ಸರ್ಕಾರದ ವಿನೂತನ ಯೋಜನೆಗೆ ಕಾರ್ಮಿಕರ ಬಹುಪರಾಕ್. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ. ಹೌದು, ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಜ್ಯ ಕಾರ್ಮಿಕ ಇಲಾಖೆಯ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯನ್ನ ಬಡವರ ಬಂಧು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜಾರಿಗೆ ತಂದಿದ್ದಾರೆ. ಈ ಯೋಜನೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ನಮ್ಮ ನ್ಯೂಸ್ ಅಲರ್ಟ್ ವಾಹಿನಿ ಕೈ ಜೋಡಿಸಿದೆ. ಈ ಬಗ್ಗೆ ಹಾವೇರಿ ಜಿಲ್ಲೆಯಾದ್ಯಂತ ನಮ್ಮ ಪ್ರತಿನಿಧಿ ಹಾಗೂ ತಂಡ ಕಾರ್ಮಿಕರನ್ನ ಭೇಟಿಯಾಗಿ ಮಾಹಿತಿ ನೀಡಿದೆ. ಹಾವೇರಿ ಜಿಲ್ಲೆಯ ಕಾರ್ಮಿಕರ ಬಳಿ ನ್ಯೂಸ್ ಅಲರ್ಟ್ ತಂಡದಿಂದ ಜಾಗೃತಿ ಕಾರ್ಯಕ್ರಮ. ಲಾಡ್ ಕಾರ್ಯವೈಖರಿಗೆ ಯಾಲಕ್ಕಿ ನಾಡಿನ ಜನರಿಂದ ಹರ್ಷೋದ್ಗಾರ. ಸರ್ಕಾರದ ಈ ಯೋಜನೆ ರಾಜ್ಯದ ಮೂಲೆ ಮೂಲೆಗೆ ತಲುಪಬೇಕು, ಅಸಂಘಟಿತ ಕಾರ್ಮಿಕರ ಸಬಲೀಕರಣ ಆಗಬೇಕು ಅನ್ನುವಂತ ಉದ್ದೇಶದಿಂದ 10 ಹಲವು ಯೋಜನೆಯನ್ನ ತಂದಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕನಸಿನೊಂದಿಗೆ ನ್ಯೂಸ್ ಅಲರ್ಟ್ ತಂಡ ಕೈ ಜೋಡಿಸಿದೆ. 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಹಾವೇರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ರಾಜ್ಯ ಸರ್ಕಾರದ ಯೋಜನೆಯನ್ನ ತಿಳಿಸಿಕೊಟ್ಟು ಅದರ ಸದುಪಯೋಗದ ಅರಿವು ಮೂಡಿಸಿದೆ. ಅಲ್ಲದೆ ತಮ್ಮ ಸ್ನೇಹಿತರು, ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರಿಗೆ ಈ ಬಗ್ಗೆ ಮಾಹಿತಿ ನೀಡಿ ಸದುಪಯೋಗ ಪಡೆಯಬೇಕು ಎನ್ನುವ ಮಾಹಿತಿಯನ್ನ ನೀಡಿದೆ. ಸ್ಮಾರ್ಟ್ ಕಾರ್ಡ್ನಿಂದ ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲ. 23 ವಲಯದವರಿಗೆ ಈ ಸ್ಮಾರ್ಟ್ ಕಾರ್ಡ್ ಲಭ್ಯ. ಈ ಸ್ಮಾರ್ಟ್ ಕಾರ್ಡ್ನಿಂದ ನಿರುದ್ಯೋಗಿಗಳು, ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಈ ಯೋಜನೆಯಿಂದ ಮನೆ ಕೆಲಸದವರು, ಚಿಂದಿ ಆಯುವವರು, ಟೈಲರ್ಗಳು, ಅಗಸರು, ಕ್ಷೌರಿಕರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಬಟ್ಟೆ ಕಾರ್ಮಿಕರು, ಫೋಟೋಗ್ರಾಫರ್ಸ್, ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿದಂತೆ ಒಟ್ಟು 23 ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಸಿಗಲಿದೆ. ತಮ್ಮ ದಿನನಿತ್ಯದ ಕಾರ್ಯದ ಜೊತೆಗೆ ಇತರೆ ಸೌಲಭ್ಯಗಳನ್ನ ಇದೀಗ ಈ ವಲಯದ ಕಾರ್ಮಿಕರು ಪಡೆಯಬಹುದಾಗಿದ್ದು, ಇದರ ಶ್ರೇಯಸ್ಸು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೂ ಸಂತೋಷ್ ಲಾಡ್ ಅವರಿಗೆ ಸಲ್ಲಬೇಕಿದೆ. ಸ್ಮಾರ್ಟ್ ಕಾರ್ಡ್ ಹೊಂದಿದವರಿಗೆ ಸಕಲ ಸೌಕರ್ಯ. ವಿವಿಧ ರೀತಿಗಳಲ್ಲಿ ಬಡವರಿಗೆ ಸಹಾಯದವರಿಗೆ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ. ವಯೋಸಹಜ ಅಥವಾ ಕಾಯಿಲೆ ಅಥವಾ ಅಕಾಲಿಕ ಇನ್ನಿತರ ಕಾರಣಗಳಿಂದ ಮರಣ ಹೊಂದಿದಲ್ಲಿ ಫಲಾನುಭವಿಯ ಕುಟುಂಬದವರಿಗೆ ಅಂತ್ಯಕ್ರಿಯೆ ವೆಚ್ಚದಲ್ಲಿ 10,000 ರೂಪಾಯಿ ಸಹಾಯಧನ ನೀಡಲಾಗುತ್ತೆ. ಜೊತೆಗೆ ಫಲಾನುಭವಿಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ, ಇವರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಅಂಕ ಪಡೆದ್ರೆ ಅವರಿಗೆ ಹಣವನ್ನ ಸರ್ಕಾರ ಕೊಡುತ್ತೆ. ಜೊತೆಗೆ ಇನ್ನಿತರ ಸೌಲಭ್ಯವನ್ನ ಕಲ್ಪಿಸಿಕೊಡುತ್ತೆ.
ಈ ಯೋಜನೆ ಪಡೆಯಲು ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ksuwssb.karnataka.gov.in ಈ ವೆಬ್ಸೈಟ್ಗೆ ಭೇಟಿ ನೀಡಿ ಹಾಗೂ ಮಾಹಿತಿಯನ್ನ ತಿಳಿಯಬಹುದು. ಅಥವಾ 155-214 ದೂರವಾಣಿ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಯಬಹುದಾಗಿದೆ. ಇದನ್ನ ಸಲ್ಲಿಸಲು ವ್ಯಕ್ತಿ ಮರಣ ಹೊಂದಿದ 6 ತಿಂಗಳ ಅವಧಿಯೊಳಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು. ಇದರ ಹೆಚ್ಚಿನ ಮಾಹಿತಿಗಾಗಿ ksuwssb.karnataka.gov.in ಈ ವೆಬ್ಸೈಟ್ಗೆ ಹೋಗಿ ಮಾಹಿತಿಯನ್ನ ತಿಳಿಯಬಹುದು. ಅಥವಾ 155-214 ದೂರವಾಣಿ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಯಬಹುದಾಗಿದೆ. ಹಾಗಾದ್ರೆ ಬನ್ನಿ, ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರಿಗೆ ಏನು ಗೊತ್ತು, ಏನು ಹೇಳಿದ್ರು, ಅವರು ಕಾರ್ಡ್ ಅನ್ನ ಮಾಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಕೇಳೋಣ. ಅವರು ಒಂದು ಒಳ್ಳೆ ಸ್ಕೀಮ್ ತಂದಿದ್ದಾರೆ. ನಮ್ಮ ಆಟೋದವ್ರಿಗೆ ಯಾರು ಕಾರ್ಮಿಕರಿಗೆ ಅವ್ರಿಗೆಲ್ಲರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಕಾರ್ಡ್ ಬಿಟ್ಟಿದ್ದಾರೆ. ಆ ಕಾರ್ಡ್ ನಮಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಚಾನೆಲ್ ಅವ್ರು ಬಂದು ಹೇಳಿಂದ ನಮ್ಗೆ ಗೊತ್ತಾಗಿದೆ. ನಾವು ಎಲ್ಲರೂ ಕೂಡಿ ಅದನ್ನು ಉಪಯೋಗ ಮಾಡ್ಕೊತೀವಿ, ಎಲ್ಲರೂ ಮಾಡಿಸ್ಕೊತೀವಿ ಕಾರ್ಡು. ಸಂತೋಷ್ ಲಾಡ್ ಅವರು ಕಟ್ಟಡ ಕಾರ್ಮಿಕರಂತ ಮಾಡಿದ್ದಾರೆ. ಪ್ರತಿಯೊಬ್ಬರು ಲೇಬರ್ ಕಾರ್ಡ್ ಇದ್ದವರು ಎಲ್ಲರೂ ಪ್ರತಿಯೊಬ್ಬರು ತಗೋಬೇಕಂತಿದ್ದೇನೆ. ಆದರೆ ಕಟ್ಟಡ ಕಾರ್ಮಿಕರು ಯಾರು ಅನ್ನೋದು ತಿಳಿಸ್ಕೋಬೇಕಾಗಿದೆ. ಅದು ಯಾರು ಕಟ್ಟಡ ಕಾರ್ಮಿಕರು ಕೆಲಸ ಮಾಡೋರು ಇಷ್ಟೇ. ಈ ಆದಿ ಬಿದಿಕಿ ಇದು ಕೂಲಿ ಕೆಲಸ ಮಾಡೋರು ಅಂಥವ್ರಿಗೆಲ್ಲ ಬರೋಂಗಿಲ್ಲ. ಅವರು ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆಲ್ಲ ಹೋಗಿ ಮುಟ್ಸುವಂತ ಜವಾಬ್ದಾರಿ ಕಾರ್ಮಿಕರು ಏನಿದೆ ಅವರೆಲ್ಲ ಸೇರಿಸಬೇಕು ಅನ್ನೋದು ನಮ್ಮ ಕರ್ತವ್ಯ ಮಾಡೋಣ. ಈಗಾಗಲೇ ಕರ್ನಾಟಕದ ರಾಜ್ಯದಲ್ಲಿ ಬಹಳಷ್ಟು ಯೋಜನೆಗಳು ಜಾರಿಗೆ ಬಂದು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಆಡಳಿತದವರ ಯೋಜನೆಗಳು ಜಾರಿಯಲ್ಲಿ ಇರ್ತವೆ. ಅಷ್ಟೇ ಅಲ್ಲದೆ ಈ ಸದ್ಯದಲ್ಲಿ ಒಂದು ಸಂತೋಷ್ ಲಾಡ್ ಅವರು ಮಾನ್ಯ ಕಾರ್ಮಿಕ ಮತ್ತು ಇನ್ನಿತರೆ ಒಂದು ಕಾರ್ಮಿಕರ ವಲಯದ ಇಲಾಖೆಯಿಂದ ಕೆಲಸ ಮಾಡ್ತಿದ್ದಾರೆ. ಹಾಗೂ ಅವ್ರೇನ್ ಮಾಡಿದಾರೆ, ಜನಗಳ ಕಲ್ಯಾಣಕ್ಕಾಗಿ ಬಹಳಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಆ ಯೋಜನೆಗಳ ಸದುಪಯೋಗ ಎಲ್ಲರೂ ಪಡ್ಕೋಬೇಕು. ಅಷ್ಟೇ ಅಲ್ಲದೆ ರಾಜಕೀಯ ವ್ಯಕ್ತಿಗಳು ಯಾರೇ ಇರಲಿ, ರಾಜಕೀಯ ಅನ್ನೋದು ಒಂದು ದೇವರ ಸೇವೆ ಅಂತಾರ. ಆ ದೇವರು ನಿಜವಾಗ್ಲೂ ಜನಗಳಾಗಿರೋದ್ರಿಂದ ಜನಗಳ ಸೇವೆಯನ್ನು ಎಲ್ಲ ಪಕ್ಷ ಎಲ್ಲ ಒಂದು ರಾಜಕೀಯ ವ್ಯಕ್ತಿಗಳು ಮಾಡಬೇಕು. ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಒಂದು ಯೋಜನೆಯನ್ನ ಈಗಾಗಲೇ ಸಂತೋಷ್ ಲಾಡ್ ಅವರು ಜಾರಿ ತಂದಿದ್ದಾರೆ. ಅದಕ್ಕೆ ಆ ಸಂತೋಷ್ ಲಾಡ್ ಅವರಿಗೆ ಒಂದು ಧನ್ಯವಾದ ಹೇಳ್ತಾ, ಏನದ ಒಂದು ಕಾರ್ಯಕ್ರಮ ಏನು ಒಂದು ಸಂತೋಷ್ ಲಾಡ್ ಅಂತ ಯೋಜನೆ ಇದೆ ಎಲ್ಲರಿಗೂ, ಮತ್ತು ಆರೋಗ್ಯ ಸಲುವಾಗಿ ಯೋಜನೆಗಳಿದಾವೆ. ಅಂತ್ಯಕ್ರಿಯೆ ಇದೆ, ಅಪಘಾತ ಆಗಿ ಸಾವು ಸಂಭವಿಸಿದ್ರೆ ಅಥವಾ ಸಾಮಾನ್ಯ ಮೃತ್ಯುಗೂ ಕೂಡ ಅಥವಾ ಹೆರಿಗೆಗೆ ಇಂಥ ಎಲ್ಲ ಯೋಜನೆಗಳನ್ನ ಏನೋ ಒಂದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಆನ್ಲೈನ್ ಸೇವಾ ಪೋರ್ಟಲ್ ಅಲ್ಲಿ ಅವರು ಅಪ್ಲಿಕೇಶನ್ ಸಲ್ಲಿಸುವುದರ ಮೂಲಕ ಆ ಯೋಜನೆಗಳನ್ನು ಪಡ್ಕೋಬಹುದು. ಈ ಯೋಜನೆ ಎಲ್ಲರೂ ಪಡ್ಕೊಳ್ಳೋದ್ರ ಮೂಲಕ ಏನೋ ಒಂದು ಕರ್ನಾಟಕದ ಒಂದು ಖಜಾನೆ ಇದೆ, ಅದಕ್ಕೋಸ್ಕರ ಒಂದು ಮೀಸಲಿಟ್ಟರ ಆ ಒಂದು ಹಣವನ್ನ ಸದ್ಬಳಕೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಬೇಕನ್ನೋದು ನಮ್ಮ ಅನಿಸಿಕೆ ಸರ್. ಸರ್ಕಾರದ ಯೋಜನೆಗೆ ಬಡ ಕಾರ್ಮಿಕರ ಸಂತಸ. ಸಂತೋಷ್ ಲಾಡ್ ಕಾರ್ಯಕ್ಕೆ ಅಭಿನಂದನೆಯ ಮಹಾಪೂರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಕಾರ್ಮಿಕರಿಗೆ ಮುಟ್ಟುತ್ತಿರುವುದು ಅತ್ಯಂತ ಪ್ರಶಂಸನೀಯವಾದದ್ದು ಅಂತ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಒಟ್ನಲ್ಲಿ ಎಲ್ಲ ಕಾರ್ಮಿಕರಿಗೂ ಇದು ತಲುಪಿ ಅದರ ಸದುಪಯೋಗವನ್ನ ಪಡೆದುಕೊಳ್ಳಲಿ ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಕಾರ್ಮಿಕರಿಗೆ ಮುಟ್ಟುತ್ತಾ ಇರುವಂತದ್ದು ಅತ್ಯಂತ ಪ್ರಶಂಸನೀಯವಾದದ್ದು ಅಂತ ಹೇಳಿ ಸಾರ್ವಜನಿಕರ ಅಭಿಪ್ರಾಯ ಕೂಡ ಆಗಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲಾ ಕಾರ್ಮಿಕರಿಗೂ ಕೂಡ ಇದು ತಲುಪಿ ಇದರ ಸದುಪಯೋಗವನ್ನ ಪಡೆದುಕೊಳ್ಳಲಿ ಅನ್ನುವಂಥದ್ದು ನಮ್ಮ ಆಶಯ. ನೋಡ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ಭೂಮಿಗಿಳಿಯಲೆಂದು ಛಲ ದೊಡ್ಡ ಜಗಾದೆ ಕವೀರ ಭಗೀರಥನುಗಿ